ನಿಮ್ಮ ಇನ್ಫಿನಿಟಿ ಬಾಯ್ ಏಕೆ ಮಾತಾಡ್ತಿದ್ದೀನಿ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತೆಲ್ಲಿ ಹೋಗ್ತಿದ್ದೀವಿ ಅಂದರೆ ಬಂಡೀಪುರ ಫಾರೆಸ್ಟ್ ಹತ್ರ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಹತ್ತಿರ ಹೋಗಿ ರೀಚ್ ಆಗ್ತಾ ಇದ್ದೀವಿ, ಬಟ್ ಇನ್ನೂ ಜಾಸ್ತಿ ಹತ್ರ ಹೋಗಿಲ್ಲ. ಹೋಗ್ತಾ ಹೋಗ್ತಾ ಮಾತಾಡುವ ಹಾಗೆ ಹತ್ರ ಹೋಗ್ತಾ ನಾವು ಬ್ಲಾಗ್ ಮಾಡ್ತಾ ಹೋಗ್ತಿರುವ. ಸೊ ಈ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂತ ಹೇಳಿದರೆ ಫಾರೆಸ್ಟು ನಮಗೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸಿನ ದೂರ ಇದೆ. ಸೊ 20 ಕಿಲೋಮೀಟರ್ಸ್ ದೂರ ಇದೆ ಆಲ್ಮೋಸ್ಟ್ ಅಷ್ಟೇ. ಯಾಕೋ ಫಾರೆಸ್ಟ್ ಥರ ಕಾಣಿಸೋ ಥರ ಇದೆ ನೋಡಿ, ಫಾರೆಸ್ಟ್ ಅಲ್ಲ. ಯಾಕಂದರೆ ಫಾರೆಸ್ಟಲ್ಲಿ ಈ ಥರ ಎಲ್ಲ ಅನಿಸುತ್ತೆ. ಸೊ ಬಂಡೀಪುರ ಫಾರೆಸ್ಟ್ ಚೆನ್ನಾಗಿದೆ. ಇದು ಕ್ಲೋಸನ್ನು ಟೈಟ್ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲ ಲೂಸ್ ಆಗಿಬಿಡ್ತಾರೆ ಇವಾಗ. ಸೊ ಇವಾಗ ನಾವು ಆಲ್ಮೋಸ್ಟ್ ಫಾರೆಸ್ಟ್ ಹತ್ತಿರ ಬರ್ತಿದ್ದೀವಿ. ನೋಡೋ ಸ್ವಲ್ಪ ಫಾರೆಸ್ಟ್ ಪ್ಲೇಸ್ ಥರನೇ ಬಿದ್ದಿ. ಬಟ್ ಏನಂದರೆ ಫಾರೆಸ್ಟ್ ಪ್ಲೇಸಲ್ಲಿ ಯಾರು ನೋಡ್ತಾರೆ, ನಡ್ಕೊಂಡು ಹೋಗ್ತಿಲ್ಲ, ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಇನ್ನೂ ಅದಕ್ಕೆ ಫಾರೆಸ್ಟ್ ರೋಡ್ ಹೋಗುವ ಚೆಕ್ ಪೋಸ್ಟ್ ಅದು ಗೊತ್ತಿಲ್ಲ. ಸೊ ಬರ್ತಿರ್ಬೇಕಾದ್ರೆ ನಾನು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅದು ಅಲ್ಲದೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿನೂ ಇದೆ, ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಲಿಂಕ್. ಸೊ ಮಿಸ್ ಮಾಡಿದೆ, ಅದನ್ನು ಫಾಲೋ ಮಾಡಿಬಿಡಿ. ಸೊ ನಮ್ಮ ಬಂಡೀಪುರ ಫಾರೆಸ್ಟ್ ಆಲ್ಮೋಸ್ಟ್ ಹತ್ತಿರ ಬಂದುಬಿಟ್ವಿ. ಸೊ ಇನ್ನೂ ನಮಗೆ 10 ಕಿಲೋಮೀಟರ್ಸ್ನ ತೋರಿಸ್ತಿದೆ. ಯಾವಾಗ ಹೋಗ್ತೀವಿ ನೋಡೋಣ ಗೊತ್ತಿಲ್ಲ. ಬಟ್ ಇದೂ ಪ್ಲೇಸ್ ನಾವು ಹೋಗ್ತಿರೋ ಪ್ಲೇಸ್ ನೋಡೋಕ್ಕೆ ಫಾರೆಸ್ಟ್ ಥರನೇ ಇದೆ. ಸಕ್ಕ ಸೈಲೆಂಟಾಗಿ ಕೂಲಾಗಿದೆ ಪ್ಲೇಸ್ ಎಲ್ಲ, ಅದು ಜಾಲಿಯಾಗಿದೆ. ಸೊ ಬಂಡೀಪುರ ಫಾರೆಸ್ಟಲ್ಲೆಲ್ಲ ಆಲ್ಮೋಸ್ಟ್ ಅನಿಮಲ್ಸ್ ಎಲ್ಲ ಹೊಡೆಯುತ್ತೆ ಅಂತ ನಾನು ಕೇಳ್ಬಿಟ್ಟಿದ್ದೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಇವಾಗ ನೋಡೋಣ, ಅದು ಸಿಗುತ್ತಾರೆ ನಮಗೆ ಗೊತ್ತಿಲ್ಲ, ಬಟ್ ನೋಡುವ. ಬಟ್ ಫಾರೆಸ್ಟ್ ಪ್ಲೇಸ್ ಮಾತ್ರ ಚೆನ್ನಾಗಿರುತ್ತೆ. ಹೊರಗಡೆ ಆಲ್ಮೋಸ್ಟ್ ಸೈಲೆಂಟಾಗಿ ಪೀಸಾಗಿರುತ್ತೆ, ಫುಲ್ಲಾಗಿ ಜಾಲಿಯಾಗಿರ್ಬೋದು. ರೈಡ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡೋಣ ನಾವು. ಸೊ ಫುಲ್ ಎಲ್ಲಿಂದ ಅಲ್ಲಿಗೆ ಚಾರ್ಜ್ ಹಾಕಿ, ಇಲ್ಲಿಂದ ಅಲ್ಲಿ ಚಾರ್ಜ್ ಹಾಕಿ ಏನೇನೋ ಮಾಡಿದ್ದೀವಿ ನಾವು. ಸೊ ಫುಲ್ ಕಾರ್ ಸೆಂಟ್ರಲ್ಲಿ ಹೋಗ್ತಿದ್ವಿ. ಸೊ ಬಂಡೀಪುರ ಫಾರೆಸ್ಟಿಗೆ ಆಲ್ರೆಡಿ ಎಂಟ್ರಿ ಆಗಿದ್ದೀವಿ. ಬಟ್ ಇದು ಕರ್ನಾಟಕ ಒಳಗಡೆ ಇದೆ ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಿ ಇಲ್ಲ, ಕರ್ನಾಟಕದಲ್ಲಿಲ್ಲ, ಇದೊಂದು ಫಾರೆಸ್ಟ್ ಅಷ್ಟೇ. ಸೊ ಇದು ಫಾರೆಸ್ಟ್ ಆಲ್ಮೋಸ್ಟ್ ಒಳಗಡೆ ಎಂಟ್ರಿ ಆಗಿ ಹೋಗ್ತಾ ಇದ್ವಿ. ಸೊ ಫಾರೆಸ್ಟ್ ಪ್ಲೇಸ್ ಇದೆ ಫುಲ್. ಸೊ ನೆಟ್ವರ್ಕ್ ಸಿಕ್ಕಿಲ್ಲ. ಅದು ಆಫ್ ಮಾಡಿಬಿಟ್ರಿ ಫುಲ್ಲ. ಸೊ ಚೆಕ್ ಪೋಸ್ಟ್ಗಳು ಜಾಸ್ತಿ ಇದೆ ಇಲ್ಲಿ, ಫಾರೆಸ್ಟ್ ಅಲ್ವಾ. ಸೊ ಇದೇ ಫಾರೆಸ್ಟ್ ಚೆಕ್ ಪೋಸ್ಟ್ ಮೈನ್. ಸೊ ಇದು ನಾವು ಬಾರ್ಡರ್ ಕ್ರಾಸ್ ಮಾಡಿಬಿಟ್ವಿ. ಸೊ ನಾವು ಕರ್ನಾಟಕದಲ್ಲಿ ಎಂಟ್ರಿ ಆಗಿಬಿಟ್ವಿ. ಅಮ್ಮ ಕರ್ನಾಟಕದಲ್ಲಿ ಎಂಟ್ರಿ ಆಯಿತು, ಕರ್ನಾಟಕದಲ್ಲಿ ಎಂಟ್ರಿ ಆಯಿತು. ஸோ ஃபுல்லாக வீடியோ பிடிச்சிக்கலாம் சொல்கிற வரைக்கும் ஓகேயா? வீடியோ பிடிச்சிக்க ஃபுல்லாக மறக்காமல். ஏன்னா இது ಬಂಡೀಪುರ ಫಾರೆಸ್ಟ್ ಅನಿಮಲ್ಸ್ ಎಲ್ಲ வெளியே தான் இருக்கும் ஆல்மோஸ்ட். சரியா? வீடியோ மட்டும் ஆஃப் பண்ணது. எங்கடா புச்சிருந்தா இருக்கியா? கனெக்ட் ஆகிட்டு இருக்குது, ஆனால் காட்ட மாட்டேங்குது. யோ மேலே இருந்து வாயா. ஸோ இந்த ஃபாரஸ்ட் ஆல்மோஸ்ட் சேஃப்டி கிடையாதுடா. பாருங்க, காட்டுக்குள்ள அரௌண்ட் வச்சு கூட சண்டை போடுவோம். ஏங்கடா கொச்சு கொச்சுன்னு வச்சுருக்கிறேன் மேலே. பாருங்க, காட்டுக்குள்ள அரௌண்ட் வச்சுட்டு புது கூட சண்டை போடுவோம்.
ಗಾಡಿ ಅದು ಬರೋಣ ಇದು ಚೆನ್ನಾಗಿ ಬರೋಣ ಕನೆಕ್ಟ್ ಆಗುತ್ತಿಲ್ಲ ಚೆಕ್ பண்ணி கீழே இது பண்ணி ஸ்வைப் பண்ணி ಕನೆಕ್ಟ್ ಆಗಿದೆ நிறையதா பாட் ப்ளே பண்ணு கிளிக் பண்ணு காட்டுக்குள்ள நெட்வொர்க் பண்ணி யார் சொன்னது சரி விடு மேப் ஓப்பன் பண்ணு மேப் ஆஃப் பண்ணாது வீடியோ பிடிக்கிறடா ஆ வீடியோ பிடிக்கிறடா ஆமாம் பாத்தியா டேய் மொபைல் ஃபோன் ஹோல்டிங் ரேஞ்சு இப்போ தான் இதை போட பார்த்தேன் மொபைல் ஃபோன் ஹோல்டிங் ரேஞ்சு இப்போ தான் பார்த்தேன் மான்ரா பார்க்கல மான் டியர் இருந்துச்சு போயிடுச்சு வாசனைக்கு எதாவது வராது வாசனைக்கு எதாவது வராது சப்போஸ் அனிமல் வந்தால் நம்ம தெரியட்டும் தப்பிக்கிறதுக்கு ஓ ஆமாம் அது புளி இதெல்லாம் இது மறைஞ்சுன்னு இருக்கும் இப்போ புள்ளி இங்கே வந்து கட்சி அவிழ்ந்து போயிடும் அங்கே என்ன கொஞ்சம் செக்யூர் பண்ணிட்டு அப்படி தோண்டி எதுக்கு வச்சுக்கிறாங்க பாரு யானை இல்லை பெரிய அனிமல் எதுவும் வந்துச்சுன்னா நம்மளுக்கு தெரிஞ்சு அது வந்து மேலே வராது ஸ்லோப்புக்கு மேலே வராது அது டக்குன்னு வந்தாலே டக்குன்னு வராது அதுதான் எல்லாம் அந்த மாதிரி இது பண்ணி வச்சுக்கணும் மிலிட்ரி இது பேஸ் எல்லாம் பண்ணாங்க தெரியுமா கீழே தோண்டி இது பண்ணி அந்த மாதிரி பண்ணிக்கணும் டக்குன்னு அது மேலே வராது அது எல்லாம் பிளான் பண்ணி பண்ணிக்கிறாங்க எவ்வளோ கிலோமீட்டர் பண்ணிக்கிறாங்க அதான் சார் நைட்டில் வந்து எப்படி நம்ம விட்டா நைட்டில் தான் வந்து போய் இங்கே பரவாயில்ல ஏதோ விட்டா சரி வந்துக்கிறேன் இன்னும் வரல இப்போ நேஷனல் பார்க் மட்டும் ரொம்ப தூரம் இருக்குது எவ்வளோ கிலோமீட்டர் 9 கிலோமீட்டர்
ಕೆಳಗೆ ಸ್ಪೀಕರ್ ಇರುತ್ತೆ. ಆ ಪ್ಲೇಸ್ ಮಾತ್ರ ಸಖತ್ ಹಾರರ್ ಆಗಿದೆ. ಇಲ್ಲೇನಾದ್ರೂ ಕತ್ಲಲ್ಲಿ ಮಾತ್ರ ಬಂದುಬಿಟ್ರೆ ಅಂದ್ಕೊಳ್ಳಿ, ತುಂಬ ಅಂದರೆ ತುಂಬ ಹೆದರ್ಕೊಬಿಡ್ತೀವಿ, ಆ ರೇಂಜ್ ಆಗಿದೆ ಇಲ್ಲಿ. ಬಟ್ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂದರೆ, ಆ ಫಾರೆಸ್ಟ್ ಸೈಡಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಹುಲ್ಲುಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಆ ಕಡೆ ಲಾಸ್ಟಲ್ಲಿ ಬೆಂಕಿ ಇಟ್ಟಿರ್ತಾರೆ, ಈ ಕಡೆ ರೈಟ್ ಲೆಫ್ಟ್ ಎರಡು ಕೂಡ ಆ ಥರ ಇರುತ್ತೆ. ಸೊ ಇದು ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿದ್ದ ಪ್ರಕಾರ, ಸೊ ಏನಾದರೂ ಅನಿಮಲ್ ಬರೋದು ನಮಗೆ ಗೊತ್ತಾಗಬೇಕು ಅಂತ ಒಂದು, ಇನ್ನೊಂದು ಅನಿಮಲ್ಗೆ ನಾವು ಹೋಗೋದು ಗೊತ್ತಾಗಬೇಕು ಅಂತ ಒಂದಿರ್ಬೋದು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಆ ಥರ ಮಾಡೋದು ಸೇಫ್ಟಿ ಅಂತ ಮಾತ್ರ ಗೊತ್ತಿದೆ. ಯಾಕಂದರೆ ನೋಡಿ ಆ ಸೈಡಲ್ಲಿ ಫುಲ್ ಒಂದು ಹೋಲ್ ಥರ ಮಾಡಿರ್ತಾರೆ ಫುಲ್ ಲೆಂತಾಗಿ. ಸೊ ಸೇಫ್ಟಿಗೋಸ್ಕರ ಆ ಥರ ಮಾಡಿರ್ತಾರೆ ಅನಿಸುತ್ತೆ ನನಗೆ ಗೊತ್ತಿದ್ದ ಪ್ರಕಾರ. ಬಟ್ ನೋಡೋಕೆ ಮಾತ್ರ ಸಖತ್ತಾಗಿದೆ. ಯಾರಪ್ಪ ಹೆಂಗೆ ಹೋಗ್ತಿದ್ದಾರೆ, ನೋಡೋಕೆ ಮಾತ್ರ ಸಖತ್ತಾಗಿದೆ. ಅದೇ ರೋಡ್ ಕೂಡ ಬೇರೆ ಲೆವೆಲ್ ಕ್ಲೀನಾಗಿದೆ. ಸೊ ನೋಡಿ ಈ ಕಡೆ ನೋಡಿ ಸಖತ್ತಾಗಿದೆ, ಎರಡು ಕಡೆಯೂ ಸೇಮ್ ವ್ಯೂ ಥರನೇ ಇರುತ್ತೆ. ಬಟ್ ನೋಡೋಕೆ ಮಾತ್ರ ನೋಡಿ ಮಂಕಿ ಗೊತ್ತಿದ್ದ ಪ್ರಕಾರ ಅದು ಸೂರ್ಯಕೋತಿ ಅನಿಸುತ್ತೆ, ಅಷ್ಟು ಕರೆಕ್ಟಾಗಿ ಗೊತ್ತಿರೋ ನೋಡಬೇಕು. ಸೊ ಚೆನ್ನಾಗಿದೆ ನೋಡೋಕೆ ಮಾತ್ರ. இங்கேருந்து வீட்டுக்கு எவ்வளோ தூரம்? போகாமல மறக்க மாட்டேங்க. சரி போ பார்த்துக்கலாம். எவ்வளோ? 228 5 ரூபா. எப்போ ரீச் ஆகும்? என்ன டைமுக்கு ரீச் ஆகும்? 8 o'clock? 8:30? 8 o'clock? 9 o'clock. பாவி அந்த டைமே 9 o'clock. நீ 6 மணி 7 மணின்னு சொன்னா கூட நம்ம 9 o'clock தான் ரீச் ஆகிப்போம். நீ 9 o'clock சொல்லிட்டியா? சரி இன்னைத்தான் வண்டி நிற்கணும், கொஞ்சம் தூரம் போயிட்டு போவோம். அப்படின்னே இருக்குது. நான் அப்போ 50 கிலோமீட்டரில் குத்தேன் நான். க்ராஸ் பண்ணிட்டு இது பண்ணேன். இந்த காடு ஒன்று எவ்வளோ தூரம் இருக்குதா? ಶಾರ್ಟ್ಸ್ ನಮ್ಮ ಬಂಡೀಪುರ ಫಾರೆಸ್ಟ್ ಇಲ್ಲಿಗೆ ಮುಗೀತು ಅನಿಸುತ್ತೆ. ಸೊ ಇದಕ್ಕೆ ಮುಂದೆ ಏನು ಗೊತ್ತಾಗುತ್ತೋ ನೋಡೋಣ, ಹೋಗ್ತಾ ಇರ್ತೀವಿ ಅಂತ. ಬಟ್ ಇಲ್ಲಿಂದ ನಮ್ಮ ಊರಿಗೆ ಎಷ್ಟು ಕಿಲೋಮೀಟರ್ ನೋಡೋಣ. ಸೊ ಆಲ್ಮೋಸ್ಟ್ ನಾವು ದೂರ ಇದೆ. ಸೊ ನಾವು ಇವಾಗ ಯಾವುದೋ ಹಳ್ಳಿ ಒಳಗಡೆಯಿಂದ ಹೋಗ್ತಿದ್ದೀವಿ. ಶಾರ್ಟ್ಕಟ್ ರೋಡ್ ತೋರಿಸಿದೆ ಮ್ಯಾಪಲ್ಲಿ. ಸೊ ಹಳ್ಳಿ ಒಳಗಡೆಯಿಂದ ಯೂಸ್ ಮಾಡ್ಕೊಂಡು ರೋಡ್ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಇದೆ ಅಂತೇಳಿ. ಬಟ್ ನನಗೆ ಹಳ್ಳಿ ಒಳಗಡೆ ಅಂದರೆ ವಿಲೇಜ್ ಒಳಗಡೆ ಹೋಗೋಕ್ಕೆ ತುಂಬಾ ಇಷ್ಟ. ಬಟ್ ಏನು ಅದೇ ಟೈಮಲ್ಲಿ ನಮಗೆ ರೋಡ್ ಮಿಸ್ ಆಗಿಬಿಡುತ್ತೆ. ನಮ್ಮ ಗೂಗಲ್ ಹಾಕಿ ಬಂದುಬಿಟ್ಟು ಇಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ, ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಬಟ್ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ. பயங்கரமா
ನಾವು ಇವಾಗ ಎಲ್ಲಿದ್ದೀವಿ ಅಂತ ನೋಡಿದರೆ ತೋರಿಸ್ತೀನಿ ನೋಡಿ. ಕಬಿನಿ ಫಾಲ್ಸ್ ಹತ್ರ ಇದ್ದೀವಿ ಕರೆಕ್ಟಾಗಿ. ಸಾರಿ, ಕಬಿನಿ ಫಾಲ್ಸ್ ಅಲ್ಲ, ಕಬಿನಿ ರಿವರ್ ಅಂದರೆ ಕಬಿನಿ ನದಿ ಹತ್ರ ಇದ್ದೀವಿ. ಸೊ ಇಲ್ಲಿ ನಾನು ಬ್ಯಾಕ್ ಕ್ಯಾಮರಾ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಸರಿ, ಬರೋ ದಾರಿಯಲ್ಲಿ ನಮಗೆ ಕಾಣಿಸ್ತಂತ ಅಲ್ಲಿ ಹಂಗೆ ನಿಂತ್ಕೊಂಡ್ವಿ, ಬೇರೇನಿಲ್ಲ. ಸರಿ, ತೋರಿಸ್ತೀನಿ. ಅಂದರೆ ಈ ಕಡೆ ಮಾತ್ರ ಸ್ವಲ್ಪ ಗಲೀಜಾಗಿದೆ, ಬಟ್ ಅದು ಏನಂದರೆ ಪೂಜೆ ಮಾಡಿರೋದು, ಅದು ಕೆಲವು ವಸ್ತುಗಳು ಅವರಲ್ಲಿ ಸ್ನಾನ ಮಾಡ್ತಿರಲ್ಲ, ಸೊ ಅದೆಲ್ಲ ಈ ಕಡೆ ಬಂದಿರೋದಷ್ಟೇ. ಸೊ ನೋಡಿ, ಸಖತ್ತಾಗಿದೆ. ಅದು ಅಲ್ಲದೆ ಅದು ಯಾಕೆ ಈ ಕಡೆ ಸೈಡಲ್ಲಿ ಬಂದಿದೆ ಅಂದರೆ ಆ ಕಡೆ ಒಂದು ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಸೊ ಅದರಿಂದ ಅದು ಆ ಕಡೆ ಬೋಟಿಂಗ್ ಮಾಡಿಕೊಳ್ಳೋ ಎಲ್ಲ ಸೈಡಿಗೆ ಬಂದು ನಿಂತಿದೆ. ಬಟ್ ಅಲ್ಲೆಲ್ಲ ಸ್ನಾನ ಮಾಡ್ತಿದ್ದಾರೆ. ವ್ಯೂ ಮಾತ್ರ ಸಖತ್ತಾಗಿದೆ, ಇಲ್ಲೂ ಏನು ಕಮ್ಮಿಲ್ಲ. ಅವಾಗಿಂದ ಅಲ್ಲೊಂದು ಕೊಕ್ಕರೆ ನೋಡಿ ನಿಂತಿದೆ, ಬಟ್ ಅದಲ್ಲಿ ನಿಂತಿದೆಯಾ ಇಲ್ಲ ಅದು ಸ್ಟ್ಯಾಚುನ ಗೊತ್ತಿಲ್ಲ. ತುಂಬ ಹೊತ್ತಿಂದ ಅಲ್ಲಿ ನಿಂತಿದೆ, ನಾನು ನೋಡ್ತಾನೆ ಇದ್ದೀನಿ. ಬಂದು ಒಂದು 20 ನಿಮಿಷ ಆಯಿತು, ಅವಾಗಿಂದಲೇ ನಿಂತಿದೆ. ಸೊ ನಾವು ನಮ್ಮ ಮನೆಗೆ ಇಲ್ಲಿಂದ ಆಲ್ಮೋಸ್ಟ್ ಇನ್ನೂ ನಾವು ಬ್ಯಾಂಗ್ಳೂರು ರೀಚ್ ಆಗಬೇಕಾದ್ರೆ ಇನ್ನೂ 173 ಕಿಲೋಮೀಟರ್ಸನ್ನು ಇದೆ ಇನ್ನೂ. ಸೊ ಆದಷ್ಟು ಬೇಗ ಇಲ್ಲಿಂದ ಬಿಡಬೇಕು ಇವಾಗ. ಸೊ ಕೊಕ್ಕರೆ ಮೂವ್ ಆಯ್ತು ನೋಡಿ. ಸೊ ಓಕೆ, ಬಿಡೋಣ ಇಲ್ಲಿಂದ. ಆಲ್ಮೋಸ್ಟ್ ನಾವು ರೀಚ್ ಆಗಬೇಕಾದ್ರೆ ಒಂದೊಂದು 9:30 ಆಗ್ಬೋದು ಅನಿಸುತ್ತೆ. ಸೊ ಇಲ್ಲಿಂದ ಇವಾಗ ನಾನು ಇಲ್ಲಿ ನೀರು ಮುಟ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಹೋಗೋಣ. ಆಲ್ಮೋಸ್ಟ್ ಇಲ್ಲಿಂದ ಮನೆ ರೀಚ್ ಆಗೋಕ್ಕೆ ಇನ್ನೂ 173 ಕಿಲೋಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ ಒಂದು 9:30 ಆಗುತ್ತೆ ಮನೆ ರೀಚ್ ಆಗಬೇಕಾದ್ರೆ, ಕತ್ತಲಾಗಿರುತ್ತೆ ಆಲ್ಮೋಸ್ಟ್. ಸೊ ಏನಿಲ್ಲ, ಇಲ್ಲಿರೋ ನೀರು ಮಾತ್ರ ಸ್ವಲ್ಪ ಹೊತ್ತು ಫ್ರೆಶ್ ಮಾಡಿಕೊಂಡು ಮುಟ್ಬಿಟ್ಟು ಆಶೆ ಆದಾಗ ನನಗೆ ಹೋಗ್ತಾ ಇರೋದಷ್ಟೇ. ಸೊ ಬನ್ನಿ ಹೋಗ್ತಾ ಇರೋಣ. ಸೊ ನಾವು ಹೊರಡುವ. ನಮ್ಮ ಆಲ್ಮೋಸ್ಟ್ ಕಬಿನಿ ರಿವರ್ ನೋಡಿದ್ವಿ ಆಲ್ಮೋಸ್ಟ್. ಸ್ವಲ್ಪ ಏನಿದ್ರು ನಾವು ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಮತ್ತೆ ದಾರಲ್ಲಿ ಏನು ಸಿಗುತ್ತೆ ಗೊತ್ತಿಲ್ಲ. ಅಮ್ಮ ಕೇಳೋದಾಗದ ಬಂಡಿ. ಸೊ ಕಬಿನಿ ರಿವರಿಂದ ಆಲ್ಮೋಸ್ಟ್ ತುಂಬ ಫುಲ್ ರಶ್ ಆಗಿದೆ. ಮುಂದೆ ಏನು ಕಾರಣ ಅಂತ ಮಾತ್ರ ಗೊತ್ತಿಲ್ಲ. ಸೊ ಕಬಿನಿ ರಿವರ್ಗೆ ಬಾಯೋಣ. ಓಹೋ, ಫುಲ್ ರಶ್ ಆಗಿದೆ ಗುರು. ಸೊ ಕಬಿನಿ ರಿವರ್ ಇಲ್ಲೇ ಬಾಯೋಣ. ಮತ್ತು ಅಲ್ಲೇನೋ ಪೂಜೆ ಮಾಡ್ತಿರ್ಬೇಕು ಗೊತ್ತಿರ್ಬೇಕಾರ. ಕಬಿನಿ ರಿವರಿಂದ ನಾವು ಹೇಳ್ದಂಗೆ ಅದೇ 173 ಕಿಲೋಮೀಟರ್ ಇದೆ ಇನ್ನು. ನಾವು ಹೋಗಿ ರೀಚ್ ಆಗಬೇಕಾದ್ರೆ 9:20 ಇಲ್ಲ 10 o'clock ಆಗ್ಬೋದು. ಯಾಕಾಗಲ್ಲ, ನಾನ್ ಸ್ಟಾಪ್ ಆಗಿ ಇಲ್ಲಿಂದ ಲೇಟಾಗಿ ಹೋಗೋಕ್ಕಾಗಲ್ಲ, ಅಲ್ಲಿ ಸ್ವಲ್ಪ ನಿಲ್ಲಿಸ್ಬೇಕು. ಹೋಗ್ತಾ ಹಿಂಗೆ ನೋಡೋಣ. ಇದು ಯಾವುದೋ ಸಿಟಿ ಅಂತ ಹಾಕಿದ್ರಲ್ಲಪ್ಪ, ಏನಿದು. ಓಕೆ, ನಾವು ಇವಾಗ ಎಲ್ಲಿ ಹೋಗ್ತೀವಿ ಅಂದರೆ ಕರೆಕ್ಟಾಗಿ ನಂಜನಗೂಡು. ಸೊ ವೆಲ್ಕಮ್ ಟು ನಂಜನಗೂಡು ಅಂತ ಹಾಕಿದ್ದಾರೆ. ವಂದನೆಗಳು ನಗರಸಭೆ ವಂದನಗೂಡು. ಸೊ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ಬೋರ್ಡ್ ಹಾಕಿ ಎಲ್ಲರನ್ನೂ ವೆಲ್ಕಮ್ ಮಾಡೋದು ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ಇಲ್ಲಿ ಇದ್ದಿದ್ದು ನದಿ ನೋಡಿ ಕಾವೇರಿ ನದಿ ಅಂದ್ಕೊಂಡೆ, ಅದು ಕಾವೇರಿ ನದಿ ಅಲ್ಲ. ಯಾರು ಫೋನ್ ಮಾಡ್ತಾರೆ ಯಾರಂತ ಗೊತ್ತಿಲ್ಲ, ಅದಕ್ಕೆ ಇವಾಗ ಟೈಮ್ ಇಲ್ಲ ಅದಕ್ಕೆ. ಓಹ್, ಕಂಪನಿಗಳಿಗೆ ಬರೋ ಕೆಲಸನೇ ಇಲ್ಲಪ್ಪ. ಆ್ಯಕ್ಚುಲಿ ಫಾರೆಸ್ಟ್ ಪ್ಲೇಸ್ ಆದಮೇಲೆ ನಾವು ಆಲ್ಮೋಸ್ಟ್ ಒಂದು 20-22 ಕಿಲೋಮೀಟ್ರು
ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನಲ್ಲೂ ಚಾರ್ಜ್ ಇದ್ದಿಲ್ಲ, ಗೋಪುರದಲ್ಲೂ ಫುಲ್ ಆಗಿಬಿಡ್ತು ಎಸ್ ಡಿ ಕಾರ್ಡ್ನ, ಹೇಳಿದ್ದೀನಲ್ಲ ಆಲ್ರೆಡಿ. ಸೊ ಅದರಿಂದ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ ಅದು 22 ಕಿಲೋಮೀಟ್ರ್ ನಾವು ಒಂದು ಹಳ್ಳಿಯಿಂದನೇ ಬಂದ್ವಿ. ಸೊ ಹಳ್ಳಿಗಳೊಳಗಡೆ ಹೋಗಿ ವಿಲೇಜಿಂದ ನುಗ್ಗಿ ವಿಲೇಜಿಂದನೇ ಹೊರಗಡೆ ಬಂದ್ವಿ. ಸೊ ಅಲ್ಲೂ ಏನಂದರೆ ನವಿಲು ನೋಡಿದ್ವಿ. ಆ್ಯಕ್ಚುಲಿ ನವಿಲು ಸಖತ್ತಾಗಿತ್ತು. ಒಂದೆರಡು ನವಿಲು ಮತ್ತು ಚಿಕ್ಕ ಪುಟ್ಟ ಮರಿಗಳು ನವಿಲುಗಳಿತ್ತು. ಸೊ ಅದನ್ನು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಈಗ ಬರ್ಬೇಕಾದ್ರೆ ನಾವು ಈ ನದಿ ಹತ್ರ ಬಂದ್ವಿ. ಸೊ ನದಿ ಹತ್ರ ಕೂತ್ಕೊಂಡು ಚಾರ್ಜೆಲ್ಲ ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3/4 ಅವರಲ್ಲಿ ಕೂತ್ಕೊಂಡು ಎಲ್ಲ ಹಾಕಿ ಇವಾಗ ಹೋಗ್ತಾಯಿದ್ದೀವಿ ಮನೆಗೆ. ಸೊ ನಾವು ಹೋಗ್ತಾ ಆದರೆ ಹೈವೇ ಮಾತ್ರ ಸಿಗ್ತಾನೆ ಇಲ್ಲ. ಹೈವೇ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಹೋಗ್ತಾ ಮಾತಾಡೋಣ. ಆ್ಯಕ್ಚುಲಿ ಇವಾಗಲೂ ನಾವು ವಿಲೇಜಲ್ಲಿ ಇದ್ದೀವಿ. ಸೊ ನೋಡಿ ಫುಲ್ ವಿಲೇಜ್. ನಾನು ಮಿಸ್ ಮಾಡ್ಕೊತಿದ್ದೆ ಅವಾಗಿಂದ. ವಿಲೇಜ್ ಒಳಗಡೆ ಇದ್ದೀವಿ, ಹಳ್ಳಿಗಳೊಳಗಡೆ ಇದ್ದೀವಿ, ನಮಗೇನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಲ್ಲ. ಸೊ ಫುಲ್ ಸಖತ್ತಾಗೈತೆ. ಸೊ ಆಲ್ರೆಡಿ ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ನನಗೆ ವಿಲೇಜ್ ಅಂದರೆ ತುಂಬ ಇಷ್ಟ. ಅದು ಈ ಥರ ಗ್ರೀನರಿ ಕೃಷಿ ವ್ಯವಸಾಯ ಮಾಡ್ತಿದ್ರೆ ನೋಡೋಕೆ ಮಾತ್ರ ನನಗೆ ತುಂಬಾ ಇಷ್ಟ, ರಿಯಲಾಗಿ ತುಂಬಾ ಇಷ್ಟ. ಸೊ ಅದಕ್ಕೆ ಯಾವ ಥರ ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ, ತುಂಬ ಇಷ್ಟ. ಸೊ ಇಲ್ಲಿ ಯಾರ್ದು ಮದುವೆ ಆಗ್ತಿದೆ. ಅಲ್ಲಿ ಯಾರ್ದೋ ಮದುವೆ ಆಗ್ತಿದೆಯಲ್ಲ, ಸೊ ಅದನ್ನು ನೋಡಿ ಆ ಕಡೆ ಗಮನ ಆಗ್ಬಿಟ್ಟಿತ್ತು. ಸೊ ಆರ್ಟ್ಸ್ ಬನ್ನಿ ಹೋಗ್ತಾ ಮಾತಾಡುವ. ಸೊ ಇವಾಗ ಸದ್ಯಕ್ಕೆ ವಿಲೇಜ್ ಯಾವಾಗ ಎಂಡ್ ಆಗುತ್ತೆ ನೋಡೋಣ. ಆ್ಯಕ್ಚುಲಿ ವಿಲೇಜ್ ಒಳಗೆ ನಾವು ಇನ್ನೂ 20-25 ಕಿಲೋಮೀಟ್ರ್ ಹೋಗ್ಬೇಕು ಅನ್ಸುತ್ತೆ. ಶಾರ್ಟ್ಸ್ ನಮಗೆ ಇನ್ನೂ 156 ಕಿಲೋಮೀಟ್ರ್ ಇದೆ. ಸೊ ನೋಡಿ ಫುಲ್ಲು ಗದ್ದೆ, ಆಲ್ಮೋಸ್ಟ್ ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲ, ಬಟ್ ಫುಲ್ಲು ಅಲ್ಲಿಂದ ಇಲ್ಲಿರೋವರೆಗೂ ಫುಲ್ ಎಲ್ಲನೂ ಗದ್ದೆನೇ ಇದೆ. ನೋಡೋಕ್ಕೆ ಸಾಕತ್ತಾಗಿದೆ. ಬಟ್ ಊರ ಹೆಸರು ಮಾಡ್ತಾ ಏನಂತ ಗೊತ್ತಿಲ್ಲ. ಇಲ್ಲಿ ಮ್ಯಾಪಲ್ಲಿ ಬಂದಿದೆ ನೋಡೋಣ. ತಿರುಮಕೊಂಡಲು ಅಂತ ಬರ್ದಿದೆ ಊರ ಹೆಸರು. ತಿರುಮಕೊಂಡಲು ರೋಡ್ ಅಂತ ಇದು. ಸೊ ಸಾಕತ್ತಾಗಿದೆ. ಫುಲ್ಲು ಗದ್ದೆ ನೋಡಿ, ಎಲ್ಲ ನೋಡಿದ್ರೆ ಗದ್ದೆನೆ. ನೋಡೋಕ್ಕೆ ಬೇರೆ 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 ಲೆವೆಲ್ ಇದೆ. ಇದೆಲ್ಲ ಈ ಥರ ಬಂದರೆ ಮಾತ್ರ ಕಾಣಿಸೋದು ಅನಿಸುತ್ತೆ. ಎಲ್ಲಿವರೆಗೆ ಅದು ನಾರ್ಮಲ್, ಬಟ್ ನಮಗೆಲ್ಲ ಅದು ತುಂಬ ಬೇರೆ ಲೆವೆಲ್ ಬಿಡಿ. ಪಾಪ KSRTC ನೋಡಿ ಹೆಂಗೆ ಬರ್ತಿದ್ದಾನೆ. ಸೊ ನೋಡಿ ಇನ್ನೂ ಗದ್ದೆನೇ ಕಾಣಿಸ್ತಿದೆ ನೋಡಿ. ಬಟ್ ಈ ಕಡೆ ಬಾಳೆ ತೋಟ ಇದೆ. ಅಷ್ಟು ಬೇಗ ಹೋಗಬೇಕು. ಇನ್ನೊಂದು 155 ಕಿಲೋಮೀಟ್ರ್ ಇದೆ. ನಾನೇನೋ ದೊಡ್ಡದಾಗಿ ಹಂಸ ಬಂತು ಅಂದ್ಕೊಂಡೆ, ನೋಡಿದ್ರೆ ಚಿಕ್ಕ ಹಂಸೆ. ಅದರಲ್ಲಿ ನಾನು 5th ಗೇರಲ್ಲಿ ಬರ್ತಿದ್ನ. ಸೊ ಹಾಗೆ ಚೆನ್ನಾಗಿ ಕಮ್ಮಿ ಮಾಡ್ಕೊಂಡು ಹಾಕ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ. ಕೃಷಿ ಪ್ರಕಾರ 10 ಗಂಟೆನೇ ಆಗುತ್ತೆ ಅನ್ಕೋತೀನಿ. ಹೋಗ್ತದೆ ನೋಡುವ. ಸೊ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನಾವು ಅದೇ ನದಿ ನೋಡಿದ್ವಲ್ಲ ಅಲ್ಲಿಂದ. ಸೊ ನದಿ ಕನೆಕ್ಟಾಗಿ ಬರ್ತಿರೋ ನೀರಿದು. ಸೊ ಈ ನದಿ ಹೆಸರು ಏನಂತ ಹೇಳ್ತೀನಿ ರೀ. ಮ್ಯಾಪಲ್ಲಿ ಹಾಕಿಲ್ವ ನದಿ ಹೆಸರು? ಇವ್ರ ಹೆಸರು ಮಾತ್ರ ಹೇಳ್ಬೋದು. ಇದು ಶ್ರೀ ಮಹಾದೇಶ್ವರ ಫ್ಯೂಲ್ ಸ್ಟೇಷನ್ ಅಂತ ಬರುತ್ತಂತೆ. ಬಟ್ ಹೆಸರು ಗೊತ್ತಿಲ್ಲ, ಮ್ಯಾಪಲ್ಲಿ ಹೆಸರು ಹಾಕಿಲ್ಲ. ಬಟ್ ಶ್ರೀ ಮಹೇಶ್ವರ ಫ್ಯೂಲ್ ಸ್ಟೇಷನ್ ಅಂತ ಹಾಕಿದ್ದಾರೆ. ಸೊ ಶ್ರೀ ಮಹದೇಶ್ವರ ಫ್ಯೂಲ್ ಸ್ಟೇಷನ್ ಅಂತ.
ಸೊ ನಾವು ಹಂಗು ಹಿಂಗು ಯಾವುದೋ ಒಂದು ಹೈವೇ ರೋಡ್ ಹತ್ರ ಬಂದ್ವಿ. ಯಾವ ಹೈವೇ ರೋಡ್ ಅಂತ ಗೊತ್ತಿಲ್ಲ, ಮತ್ತೆ ಹೋಗ್ತಾ ನೋಡಬೇಕು. ಹೈವೇ ರೋಡ್ ಹತ್ರ ಬಂದಿಲ್ಲ ಆ್ಯಕ್ಚುಲಿ. ಹೈವೇ ರೋಡಿಂದ ಸ್ಟ್ರೈಟಾಗಿ ಹೋಗ್ಬೇಕಂತ ಹೇಳಿದೆ. ಮಾಡ್ಕೊಂಡೆ ಹೈವೇ ರೋಡಿಗೆ ಬಂದುಬಿಟ್ಟೆ ಅಂತ, ಬಟ್ ಹೈವೇ ರೋಡ್ ಅಲ್ಲ ಇದು. ಸೊ ಇಲ್ಲಿ ಯಾವುದೋ ನದಿ ಇದೆ, ನದಿನ ಕ್ರಾಸ್ ಆಗಬೇಕು ನಾನು. ಸೊ ಇದು ಸಖತ್ತಾಗಿದೆ ನದಿ, ಬಟ್ ನದಿ ಹೆಸರು ಗೊತ್ತಾಗ್ತಿಲ್ಲ, ಬಟ್ ಚೆನ್ನಾಗಿದೆ ನದಿ. ನೀರು ಸ್ವಲ್ಪ ಕ್ಲೀನಾಗಿದೆ. ಸೊ ವ್ಯೂ ಸಖತ್ತಾಗಿದೆ. ಗಾಡಿಗೂ ನನ್ನ ಕೊರಲೆ ಹೋಗ್ಬಿಟ್ಟಿದೆ, ಕೊರಲೆ ಇಲ್ಲ ನಂದು, ವಾಯ್ಸೇ ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಸಖತ್ತಾಗಿದೆ ನೋಡೋಕೆ ವ್ಯೂ. ಆ ಕಡೆ ಸರಿ ಈ ಕಡೆ ಸರಿ. ಹಿಂದ್ಗಡೆ ಒಂದು ಸನ್ಸೆಟ್ ಆಗ್ತಿದೆ, ನನ್ನ ಬೇರೆಯಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಸೊ ಹಿಂದ್ಗಡೆ ಸಖತ್ತಾಗಿ ಸನ್ಸೆಟ್ ಆಗ್ತಿದೆ. 6 ಗಂಟೆಗೆ ಇನ್ನು 3 ನಿಮಿಷ ಇದೆ. ಸೊ ಸನ್ಸೆಟ್ ಆಗ್ತಾಯಿದೆ, ಸ್ಟಾರ್ಟ್ ಆಗಿದೆ ಇವಾಗಲೇ. ಸೊ ನಾವು ಆದಷ್ಟು ಬೇಗ ಹೋಗೋಣ ಬನ್ನಿ. ಇನ್ನು 43 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. 143. ಸಖತ್ತಾಗಿದೆ, ಹಂಗೆ ಹೋಗೋಣ ಅಂದರೆ ಸಖತ್ತಾಗಿದೆ. ಸೊ ಸನ್ಸೆಟ್ ಕಾಣ್ತಾ ನಂಗೆ ಗೊತ್ತಿಲ್ಲ, ಒಳ್ಳೆ ಕಾಣಿಸ್ತಿದೆ ಸನ್ಸೆಟ್. ಸನ್ಸೆಟ್ ಕಾಣಿಸ್ತೀನಿ. ಸೊ ಸನ್ಸೆಟ್ ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ. ಸೊ ಫುಲ್ ಗದ್ದೆ ಲೆಫ್ಟಲ್ಲಿ, ಸೊ ರೈಟಲ್ಲೂ ಗದ್ದೆನೇ ಇದೆ, ಬಟ್ ಲೆಫ್ಟಲ್ಲೂ ಫುಲ್ ಗದ್ದೆ, ಮತ್ತು ಆ ಸನ್ಸೆಟ್ ಬೇರೆ ಆಗ್ತಿದೆಯಾ, ಸಖತ್ತಾಗಿದೆ ನೋಡೋಕ್ಕೆ ವ್ಯೂ. ಏನು ನಾವು ಲಾಸ್ಟ್ ಟೈಮ್ ನೋಡಿದ್ದು ವಿಡಿಯೋಲ್ಲಿ ಸನ್ಸೆಟ್ ಬಂದುಬಿಟ್ಟು ಸಿಯಲ್ಲಿ ಇರುತ್ತೆ, ಇಲ್ಲಿ ಬಂದು ಗದ್ದೆ ಕ್ರಾಸ್ ಆಗಿ ಬರ್ತಿದೆ ಸನ್ಸೆಟ್. ಚೆನ್ನಾಗಿದೆ ನೋಡೋಕ್ಕೆ. ಸೊ ಆದಷ್ಟು ಬೇಗನೆ ಹೋಗ್ಬೇಕು ನಮಗೆ, ಯಾಕಂದರೆ ಕತ್ಲಾಗ್ಬಿಟ್ರೆ ಆಮೇಲೆ ತುಂಬ ರಿಸ್ಕು. ಸೊ ಬನ್ನಿ ಹೋಗ್ತಾ ಹಂಗೆ ನೋಡೋಣ. ಸೊ ಆಲ್ಮೋಸ್ಟ್ ಬಂದ್ವಿ. ಇಲ್ಲಿಂದ 113 ಕಿಲೋಮೀಟ್ರ್ ಇದೆ. ಗಾಡಿ ಮಾತ್ರ ಹೆವಿ ಹೀಟ್ ಆಗಿಬಿಟ್ಟಿದೆ. ಸೊ ನಾವು ಕರೆಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಇಲ್ಲೊಂದು ಕೆರೆ ಇದೆ, ದೊಡ್ಡ ಕೆರೆ ಅಂತ. ಸೊ ಸಖತ್ತಾಗಿದೆ ದೊಡ್ಡ ಕೆರೆನೂ. ಸೊ ಸ್ವಲ್ಪ ಗಾಡಿ ರೆಸ್ಟ್ ಇಲ್ಲ ಅಂತ ಹಂಗೆ ಕಡೆ ಬಂದಿದ್ದೀನಿ. ಸೊ ಚೆನ್ನಾಗಿದೆ ನೋಡಿ, ಏರಿ ದೊಡ್ಡ ಕೆರೆ ಅಂತಿದೆ. ಆ್ಯಕ್ಚುಲಿ ಆ ಕಡೆ ಒಳಗಡೆ ಹೋಗ್ಬೋದು. ಸೊ ಗಾಡಿ ಸ್ವಲ್ಪ ರಸ್ತೆ ಇರಲಿ ಅಂತೇಳಿ ನಿಲ್ಸಿದ್ವಿ. ಪಾಪ ಅವನು ಹಿಂದೆ ಕೂತ್ಕೊಂಡು ಬ್ಯಾಗ್ ಬಂದು ಸಖತ್ ಬಂದುಬಿಡುತ್ತೆ. R15 ಎಲ್ಲ. ಸೊ ನೋಡಿ ಆ ಕಡೆ ಗದ್ದೆ ಇದೆ. ಸೊ ಆ ಕಡೆ ಫುಲ್ ಗದ್ದೆ. ಸೊ ಹಿಂಗೆ ಹೋದರೆ ಮದ್ದೂರು ಬರುತ್ತೆ, ಬಟ್ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ ಇಲ್ಲಿಂದ ಆಲ್ಮೋಸ್ಟ್. ಸೊ ಮದ್ದೂರಿಗೆ ಹೋಗಿ ನಿಲ್ಸೋಣ ಅಂತ ಇದ್ವಿ, ನೋಡಿದ್ರೆ ಇಲ್ಲೇ ನಿಲ್ಲಿಸ್ಬಿಟ್ವಿ. ಸೊ KSRTC ಎಲ್ಲ ಹೋಗ್ತಾಯಿದೆ ಅವನು. ಸೊ ನಾವು ಹೋಗೋದಲ್ಲದೆ ಅನಿಸುತ್ತೆ ಆದಷ್ಟು ಬೇಗ. ನೀರಿಲ್ಲ, ನೀರಿದೆ ಚೆನ್ನಾಗಿರೋದು, ಬಟ್ ನೀರಿಲ್ವೇ. ಆ್ಯಕ್ಚುಲಿ ಮುಂದೆನೇ ಅಂಗಡಿ ಇತ್ತು, ನಾವು ಅಲ್ಲಿ ನಿಲ್ಲಿಸಿಲ್ಲ, ಮುಂದೆ ಬಂದುಬಿಟ್ವಿ ಹಂಗೆ. ಸೊ ನಾನು ಹೋಗೋದಾದ್ರೆ ಎಲ್ಲ ಅಂಗಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಗಾಡಿ ಬರೀ ಹೀಟ್ ಆಗಿಬಿಟ್ಟಿದೆ. ಸರಿ, ಹೋಗ್ತಾ ಮಾತ್ರ ಆಡ್ಸ್ ಬನ್ನಿ. ಸೊ ಹಾಗೆ ಹೊರಡ್ತಾ ಇದ್ದೀವಿ ದೊಡ್ಡ ಕೆರೆಯಿಂದ. ಸೊ ಮುಂದೆಲ್ಲರೂ ಅಂಗಡಿ ಇದ್ದರೆ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಸ್ವಲ್ಪ ನೀರಾದರೂ ಹಾಕೋಣ. ಮಫ್ಲರ್ ಸೈಲೆನ್ಸರ್ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಗ್ಲೌಸ್ ಹತ್ರ ಕೈ ಇಡ್ತಿದ್ದೀನಿ, ಫುಲ್ ಹೀಟಾಗಿ ಹೊಗೆ ಬರ್ತಿದೆ. ಸೊ ಆಲ್ಮೋಸ್ಟ್ ತುಂಬ ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೋಗ್ಬಿಟ್ವಿ. 80 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೋಗ್ಬಿಟ್ವಿ ನಾವು. ಸೊ ಅದರಿಂದ ಎಲ್ಲರೂ ಮುಂದೆ ಅಂಗಡಿ ಇದ್ದರೆ ನೀರು ತೆಗೆದುಬಿಟ್ಟು ನೀರು ಹೋಗೋಣ. ಕೆರೆನ ತೆಗಿಯೋಕ್ಕಾಗಲ್ಲ, ಕೆಳಗಡೆ ಇದೆ, ಅಲ್ಲ ಇದೆ. ಸೊ ಅದಕ್ಕೆ ನಾವು ಅಂಗಡಿ ಹತ್ರ ನೋಡಬೇಕು. ಸ್ಪೀಡಾಗಿ ಏನು ಅಷ್ಟೇನು ಬಂದಿಲ್ಲ ಹಾರ್ಟ್ಸ್, ಬಟ್ ಏನಂದರೆ ಸೊ ನಾವೆಲ್ಲಿ ಆ ನದಿಯಿಂದ ಅಲ್ಲಿಂದ ಬಂದು ಮತ್ತೊಂದು ಕೆರೆ ತೋರಿಸ್ತು. ಕೆರೆ ಆದಮೇಲೆ ಮತ್ತೆ ಇವಾಗ ಇಲ್ಲೊಂದು ದೊಡ್ಡ ಕೆರೆ. ಸೊ ತುಂಬ ಕಡೆಯಲ್ಲಿ ವ್ಲಾಗ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಟೈಮ್ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ಬೇಗ ಬಂದುಬಿಟ್ವಿ. ಮಕ್ಕಳು ಮಾತ್ರ ಹೆವಿ ಬಿಸಿ ಆಗಿಬಿಟ್ಟಿದೆ. ಸೊ ಆದಷ್ಟು ಬೇಗ ಎಲ್ಲರೂ ಹಾಕಿ ನೀರು ಹಾಕಬೇಕು. ನಾನು ತೋರಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂತ ಹೇಳಿ. ಅಯ್ಯೋ, ಮ್ಯಾಪ್ ಆಫ್ ಮಾಡಿಬಿಟ್ಟಿದ್ದೀವಿ. ಸೊ ಕೆರೆ ಕ್ರಾಸ್ ಆಗಿ ಮುಂದೆ ಬರ್ತಿದ್ದೀವಿ, ಎಲ್ಲೂ ಅಂಗಡಿನೇ ಸಿಗ್ತಿಲ್ಲ.
ಅಂಗಡಿಗೆ ಚೆನ್ನಾಗಿರೋದು. ಓ ಸನ್ಸೆಟ್ ಆಗಾಯಿತು. ಸನ್ಸೆಟ್ ಆಗಿ ನಮಗೆ 111 ಕಿಲೋಮೀಟ್ರ್ ತೋರಿಸ್ತಿದೆ ಇಲ್ಲಿಂದ. ಸೊ ನೋಡಿ ಮುಂದೆ ಹೋದರೆ ಮದ್ದೂರು ಬರುತ್ತೆ. ಹೆಂಗಾರು ಮಾಡಿ ಮದ್ದೂರು ತಗೋಬಿಟ್ರೆ ಅಲ್ಲಿಂದ ಹೈವೇ ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಜ್ಯೂಸ್ ಹಂಗೆ ಅಂತೀರ ಸರ್? ಸೊ ಆಲ್ರೆಡಿ ಮತ್ತೆ ಒಂದು ಅಂಗಡಿ ಮಿಸ್ ಮಾಡ್ಕೊಂಡ್ವಿ ಅಲ್ಲಿ. ಸೊ ಆದಷ್ಟು ಸೈಡಲ್ಲಿ ಹೋಗೋಣ, ಯಾಕಂದರೆ ಅಂಗಡಿ ಇದ್ರೆ ನಿಲ್ಲಿಸ್ಬಿಡ್ಬೇಕು. ಆ್ಯಕ್ಚುಲಿ ನಾನು ಮದ್ದೂರಿಗೆ ಹೋಗಿ ನಿಲ್ಸೋಣ ಅಂದ್ಕೊಂಡಿದ್ವಿ, ಬಟ್ ನೋಡಿದ್ರೆ ಅದು ಇಲ್ಲೇ ತುಂಬ ನಾನ್ ಸ್ಟಾಪ್ ಹೋಗಿದ್ದಕ್ಕೆ ತುಂಬ ಹೀಟ್ ಆಗಿಬಿಡುತ್ತೆ ಗಾಡಿ. ನೀರಿಲ್ಲ, ಹಂಗೆ ತನ್ನಿ ಇಲ್ಲ. ಅದು ಕಡೆ ಇಲ್ಲಡ ಹುಟ್ರ. ಏನು ಮಾಡಲಿ, ಒಂದು ಅಂಗಡಿ ಮಿಸ್ ಮಾಡ್ಕೊಂಡು ಅದಾದ್ಮೇಲೆ ಅಂಗಡಿನೇ ಇಲ್ಲ. ಅದಾದ್ಮೇಲೆ ಫುಡ್ ಅಂಗಡಿ ಆ ಥರ ಎಲ್ಲ ಬಂದಿದೆ. ಹಾಂ ತಣ್ಣೀರ್ದ ಪಾದನ್ಗೆ ಇರ್ರ ಓ ಮೂಡಿಟ್ರೀಗ. ಸ್ವಲ್ಪ ಬೇಗ ಹೋಗೋಣ, ಯಾಕಂದ್ರೆ ಅಂಗಡಿಗಳು ಸಿಗ್ತಿಲ್ಲ. ಸೊ ಅಂಗಡಿ ಹತ್ರ ಬಂದಮೇಲೆ ಅಲ್ಲಿಂದ ವಿಡಿಯೋ ಮಾಡ್ತೀನಿ. ಸೊ ನೀರು ತಗೊಂಡಾಯ್ತು. ಫಸ್ಟು ಮಫ್ಲರ್ ನೋಡಿ ಯಾವ ಥರ ಇರುತ್ತೆ ಅಂತೇಳಿ. ಅಲ್ಲಿ ನೋಡಿ ಯಾವ ಥರ ಹೊಗೆ ಬರ್ತಿದೆ ನೋಡಿದ್ರೆ. ಸೊ ಹೆವಿ ಹೊಗೆ ಸುರಿತಿದೆ. ಇದಕ್ಕೂ ನಾನು ಫುಲ್ ಕೋಲ್ಡ್ ನೀರು ಹೋಯ್ತಿದ್ದೀನಿ. ಅವಾಗ ನೋಡಿ ಯಾವ ಥರ ಹವೆ ಬರ್ತಿದೆ. ನೋಡ್ತಾರೆ ನಾನ್ ಸ್ಟಾಪ್ ಹೊಡೆದ್ರೆ ಹಿಂಗೆ ಆಗೋದು. ಸೊ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಬರ್ಬೇಕು ಅನ್ಸುತ್ತೆ. ತುಂಬ ಕಷ್ಟ. ಇನ್ನೊಂದು ಬಾಟ್ಲು ಹಂಗೆ ಹಾಂ ಕುಡೋದು ಕೋಲ್ಡ್ ತಣ್ಣಿ ಉತ್ತರೋಡ ಎಣ್ಣೆ ಇದಾಗಿದೆ. ಇನ್ನೊಂದು ಬಾಟ್ಲು ವಾಂಗ್ ಪೋ ಕೋಲ್ಡ್, ಇನ್ನೊಂದು ಬಾಟ್ಲು ಕೋಲ್ಡ್ ವಾಂಗ್. ಹೆವಿ ಹೀಟ್ ಆಗಿಬಿಟ್ಟಿದೆ ಗಾಡಿ. ಅದೇ ಇಲ್ಲಿವರೆಗೂ ಹಬೆ ಹೊಡಿತಿದ್ದೆ ಇನ್ನು. ಸೊ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೋಗೋಣ, ಒಂದು 10-15 ನಿಮಿಷ ಬಿಟ್ಬಿಟ್ಟು ಹೋಗೋಣ. ಅಲ್ಲಿರೋ ಅಂಗಡಿಲಿ ಏನೋ ತಿನ್ಕೊಂಡು ಹೋಗೋಣ. ಸೊ ಮತ್ತೆ ಅಂಗಡಿಲಿ ಏನೋ ತಿಂದ್ಬಿಟ್ಟು ಹೋಗ್ಬೇಕಾದ್ರೆ ಲಾಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿಂದ ಟೀ ಅಂಗಡಿಯಿಂದ ಹೊರಗಡೆ ಹೊರಟಾಯಿತು. ಸೊ ಹೋಗ್ತಾ ಇದ್ದೀವಿ. ಅಲ್ಲೂ ಏನೊಂದು ಫನ್ ಐತೆ ಅಂದರೆ ನಾವು ಕರೆಕ್ಟಾಗಿ ಒಂದು 2-3 ನೀರು ಬಾಟ್ಲು, ಒಂದು ಕಾಫಿ, ಒಂದು ಟೀ ತೊಗೊಂಡ್ವಿ. ಸರಿ ಎಷ್ಟೈತೆ ಅಂತ ಕೇಳಿದ್ರೆ ಅದಕ್ಕೆ ಅವರು 100 ರೂಪೀಸ್ ಅಂದ್ಬಿಟ್ರು. ನಾನು ಸಾಗೋಗ್ಬಿಟ್ಟೆ. 100 ರೂಪಾಯಿ ಆಯಿತಾ? ನಾವು ಕುಡ್ದಿದ್ದು ಬರೀ 3 ನೀರು ಬಾಟ್ಲು, ಒಂದು ಗಾಡಿ ಒಯ್ದ್ವಿ, ಒಂದು 4 ಕೊಟ್ಟು ಅದ್ರ ಕುಡ್ದ, ಮತ್ತೊಂದು ಕಾಫಿ, ಒಂದು ಟೀ ಅಷ್ಟೇ. ಸೊ ಅದಕ್ಕೆ ಅವ್ರು 100 ರೂಪಾಯಿ ಅಂದ್ಬಿಟ್ರ. ಸೊ ಕರೆಕ್ಟಾಗಿ ಇದಕ್ಕೆ 50 ರೂಪಾಯಿ ಆಯಿತು ಅಂತ ಹೇಳಿದ್ರು ಅಂದ್ಬಿಟ್ಟೆ. ಸೊ ಏನೋ ಟೆನ್ಷನ್ ಮಾತಾಡ್ಕೊಂಡು ಹಂಗೆ 100 ರೂಪಾಯಿ ಅಂದ್ಬಿಟ್ರು. ಸೊ 10 ರೂಪಾಯಿ ಪೇ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಸೊ ಮಧುರಿಗೆ ಆಲ್ಮೋಸ್ಟ್ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ ಹೈವೇ ಬೇರೆ. ಸೊ ಸಿಟಿ ಒಳಗಡೆ ಹೋಗ್ಬಿಟ್ಬಿಟ್ರೆ, ಬೆಂಗಳೂರು ಸಿಟಿ ಹೋಗ್ಬಿಟ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಸೊ ಎಲ್ಲ ಸೇರಿ ಹೋಗೋಷ್ಟರಲ್ಲಿ ನಮ್ಗೆ ಒಂದು 10 ಗಂಟೆ ಆಗುತ್ತೆ ಅನಿಸುತ್ತೆ. ಸೊ ನೋಡೋಣ ಏನೋ ಯಾವ ಥರ ಇದೆ ಅಂತೇಳಿ. ಸೊ ಗದಾ ಹಾಗೆ ವ್ಲಾಗ್ ಮಾಡ್ತೀನಿ. ಸೊ ಫಸ್ಟ್ ಹೋಗಿ ಮಧುರಿಗೆ ರೀಚ್ ಮಾಡೋಣ. ಅದರಲ್ಲದೆ ಇವಾಗ ವೈಸರ್ ಬೇರೆ ಓಪನ್ ಮಾಡಿಸಿ ಓಡಬೇಕು, ಏನು ಕಾಣಿಸ್ತಿಲ್ಲ ಯಪ್ಪ. ಸೊ ವಾಯ್ಸ್ ಕೇರಳ ಹಾರ್ಟ್ಸ್. ಸೊ ಮುಂದೆ ಆದಮೇಲೆ ವ್ಲಾಗ್ ಮಾಡ್ತಾ ಹಂಗೆ ವೀಡಿಯೋ ಆನ್ ಮಾಡ್ತೀನಿ. ಶಾರ್ಟ್ಸ್ ಫುಲ್ ಫೋರ್ಸಲ್ಲಿ ಬಂದು ಕೊನೆಗೆ ಮಧುರು ರೀಚ್ ಆಗಿ, ಬಟ್ ಮಧುರಲ್ಲಿ ಒಂದು
ಕಷ್ಟ ವಿಷಯ ಏನಂದರೆ ನಾವು ಇವಾಗ ಡೈರೆಕ್ಟಾಗಿ ಆ ಕಡೆ ಹೋಗೋಕ್ಕಾಗಲ್ಲ. ಸೊ ನಾವು ಯೂ ಟರ್ನ್ ಮಾಡ್ಕೊಂಡೇ ಬರಬೇಕು ಅಂತ ಇತ್ತು, ಬಟ್ ಇಲ್ಲ, ಆ ಕಡೆ ಹೋಗ್ಬೋದು ಡೈರೆಕ್ಟಾಗಿ. ಸೊ ಕಿಲೋಮೀಟರ್ ಕಮ್ಮಿನೇ ಇದೆ. ಹಾಂ, ಪುರಿಲ್ಲ. ಸೊ ನಾನು ಶಾಕಾಗ್ಬಿಟ್ಟೆ, ಯೂ ಟರ್ನ್ ಮಾಡ್ಕೊಂಬರ್ಬೇಕು ಅಷ್ಟರವಾಗಿ ಅಂತ. ನೋಡಿದ್ರೆ ಅದು ಹಿಂಗೆ ದಾರಿ ಇತ್ತು. ಮ್ಯಾಪಲ್ಲಿ ಮಾತ್ರ ಯೂ ಟರ್ನ್ ಮಾಡ್ಕೊಂಬ ತೋರಿಸ್ತಿತ್ತು, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೆ, ಅಷ್ಟರಲ್ಲಿ ತಾಯಿ ನೋಡಿದ್ರೆ ಈ ಕಡೆ ಬಂದುಬಿಡ್ತು. ಸೊ ಮಧುರ್ ಕ್ರಾಸ್ ಆಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಧುರ್ ಕ್ರಾಸ್ ಆಗಿಲ್ಲ, ಮಧುರಲ್ಲೇ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಬೆಂಗಳೂರಿಗೆ 89 ಕಿಲೋಮೀಟರ್ ತೋರಿಸ್ತಿದೆ ಮ್ಯಾಪಲ್ಲಿ. ಸೊ ರೋಡು ಚೆನ್ನಾಗಿದೆ, ಖಾಲಿಯಾಗಿ ಸ್ವಲ್ಪ ಸ್ಪೀಡಾಗಿ ಬರೋದು ಚೆನ್ನಾಗಿರೋದು ಅಂತ ಅನಿಸ್ಕೊಂಡು ಹೋಗ್ತಿರೋದು. ಬಟ್ ಸೆಂಟ್ರಲ್ಲಿ ಹಂಪ್ಸ್ ಬಂದುಬಿಡುತ್ತೆ, ಸ್ಪೀಡ್ ಬ್ರೇಕರ್ ಬಂದುಬಿಡುತ್ತೆ. ಸೊ ಕಂಟ್ರೋಲ್ ಇಟ್ಕೊಂಡು ಆಲ್ಮೋಸ್ಟ್ ಹೋಗೋಣ. ಕೋಲ್ಡ್ ಬೇರೆ ಆಗಿಬಿಟ್ಟಿದೆ. ಸೊ ಮನೇಲಿ ಬೇರೆ ಇವತ್ತು ಶಿವರಾತ್ರಿ ಪೂಜೆ ಬೇರೆ ಮಾಡಿರ್ತಾರೆ. ಸೊ ಆದಷ್ಟು ಬೇಗ ಹೋಗಿ ಟ್ರೈ ಮಾಡಬೇಕು. ಎಲ್ಲರೂ ಮನೆಗೆ ಹೋದ ಕೂಡಲೇ ನಮಗೆ ಜಾಗರಣೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ಹೋಗೋಣ. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಮುಂದೆ ಹೋಗಿ ವ್ಲಾಗ್ ಮಾಡ್ತೀನಿ, ಅಲ್ಲಿವರೆಗೂ ಹೋಗ್ತಾ ಇರೋಣ ಹಂಗೆ. ಸೊ ಆದಷ್ಟು ಸ್ವಲ್ಪ ಬೇಗ ಹೋಗೋಣ. பசங்க பார்த்தீங்கன்னா ஜாலியாக மேலே வந்துனுக்குறாங்க. ಶಾರ್ಟ್ಸ್ ಹಂಗೂ ಹಿಂಗೂ ಕೊನೆಗೂ ಮೈಸೂರು ಹೈವೇ ಪಕ್ಕದಲ್ಲಿ ಹೋಗ್ತಾ ಇದ್ವಿ. ಸೊ ಇಲ್ಲಿಂದ ನಮಗೆ 79 ಕಿಲೋಮೀಟರ್ಸ್ ತೋರಿಸಿದೆ ಮನೆ ಹತ್ರ. ಮನೆಗೆ ಸೇರೋಕೆ ಆಲ್ಮೋಸ್ಟ್ 10 o'clock ಅದೇ ಆಗುತ್ತೆ ಅಂತೆ. ಏನು ಮಾಡೋಕ್ಕಾಗಲ್ಲ, ನಾವು ಇದೇ ಗತ್ತಿಗೆ ಹೋಗಬೇಕು. ಅದು ನಾವು ಸರಿಸಿ ರೋಡ್ ಹೋಗ್ತಿದ್ದೀವಿ. ಸ್ಪೀಡಾಗಿ ಹೋಗ್ಬಿಟ್ಟು ಸಡನ್ನಾಗಿ ಎಲ್ಲರೂ ಹಂಪ್ಸ್ ಬಂದುಬಿಡುತ್ತೆ, ಪಕ್ಕ ಬಂದೇ ಬರುತ್ತೆ. ಸೊ ಗೊತ್ತಾಗಲ್ಲ, ಎಕರು ಬಿಡ್ತೀವಿ. ಅದು ಅಲ್ಲದೆ ಅಂದರೆ ನಾವು ಈ ಮಧುರ್ ಬರೋಕ್ಕಿಂತ ಮುಂಚೆ ಹಳ್ಳಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಹಿಂದೆ ಏನೋ ಸಖತ್ತಾಗಿ ಕಬ್ಬು ಸ್ಮೆಲ್ ಸಖತ್ತಾಗಿ ಹೊಡಿತಿತ್ತು. ಕಬ್ಬು ಸ್ಮೆಲ್ ಅಂದರೆ ಹೆಂಗೆ ಹೊಡಿತಿತ್ತು ಅಂದರೆ ಹಂಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಕಿತ್ಕೊಂಬಂದ್ಬೇಡ ಅಂತ ಅನಿಸ್ತು. ಅಷ್ಟು ಪರಿಮಳ ಸಖತ್ತಾಗಿ ಹೊಡಿತಿತ್ತು. ಅದು ಅಲ್ಲದೆ ಇನ್ನೊಂದೇನೆಂದರೆ ಅಲ್ಲಿ ಆ ಹುಳಗಳು, ಯಪ್ಪ, ನಾವು 40ಯಲ್ಲೂ ಏನೋ ಹೋಗ್ತಿದ್ವಿ ಅಷ್ಟೇ, ಪಟ 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 ಅಂತ ಹೊಡಿತೈತೆ. ಹಂಗೆ ಫುಲ್ ವಯಸ್ಸರ ಟಕ್ 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 ಅನ್ಸ್ಕೊಂಡು ಬರ್ತಿತ್ತು. ಫುಲ್ ಹುಳಗಳು ಕುತ್ಕೊಂಡ್ಬಿಡ್ತು. ವಯಸ್ಸರ ಹಾಕೊಂಡು ಅಲ್ಲಿ ಓಡ್ಸೋಕ್ಕೂ ಆಗಿಲ್ಲ ಸರ್. ತೆಗ್ದುಬಿಟ್ಟು ಓಡಿಸೋ ಅಂದರೆ ಫುಲ್ ಕಣ್ಣಲ್ಲೆಲ್ಲ ಹುಳಗಳು ಕುತ್ಕೊಂಡ್ಬಿಡುತ್ತೆ. ಸೊ ಅದು ಹಂಗೂ ಹೆಂಗೆ ಸಂಭಾಳಿಸ್ಕೊಂಡು ಬಂದುಬಿಟ್ಟು ಅಲ್ಲಿಂದ ಅದಾದ್ಮೇಲೆ ಹೋಗ್ಬೇಕು ಇವಾಗ. ಸೊ ಎಲ್ಲ ಕ್ರಾಸ್ ಆಗಿ ಮೈಸೂರು ಹೈವೇ ರೀಚ್ ಆಗಿ ಮೈಸೂರು ಹೈವೇ ಸರ್ವಿಸ್ ರೋಡ್ ಹೋಗ್ತಾ ಇದ್ದೀವಿ. ಇದ್ರ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸರಿ, ಓಕೆ, ಹೋಗ್ತಾ ಹೋಗ್ತಾ ಹಂಗೆ ಮಾತಾಡ್ತಾ ಸ್ವಲ್ಪ ಮುಂದೆ ಹೋಗೋಣ.
setting point மேலே தான் போயிருக்கிறோம் மறுபடியும். setting point மேலே போயிருக்கிறோம். நாங்கள் கேஆர் மாடல்னு போட்டது கரெக்டாக லொக்கேஷன் தெரிய மாட்டேன். எக்ஸாக்ட் லொக்கேஷன் பார்த்துருக்கீங்களா? ಸುಸ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಎಂಟ್ರಿ ಆಗಿಬಿಟ್ವಿ. ಬ್ಯಾಂಗ್ಳೂರಲ್ಲಿ ಎಂಟ್ರಿ ಆಗಿ ಸಿಟಿ ಮಾರ್ಕೆಟ್ ಕ್ರಾಸ್ ಆಗಿ ಹೋಗ್ತಿದ್ವಿ ಅನಿಸುತ್ತೆ ನಂಗೆ ಅದೇ ಪ್ರಕಾರ. ನೈಟಲ್ಲಿ ಬೇರೆ ಗೊತ್ತಾಗ್ತಿದೆ ದಾರಿ ಯಾವ ಥರ ಎಲ್ಲೆಲ್ಲಿ ಹೋಗ್ತಿದೆ ಅಂತೇಳಿ. ಬಟ್ ಆಯ್ತು, ಆಲ್ಮೋಸ್ಟ್ ಹತ್ರ ಬಂದುಬಿಟ್ವಿ. ನಮ್ಮ ಮನೆ ರೀಚ್ ಆಗ್ತಿದ್ವಿ ಅನಿಸುತ್ತೆ. ಅದು ನೈಟ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಣ್ಣ, ಸುಸ್ತಾಗಿಬಿಟ್ಟಿದೆ. ಅಷ್ಟು ಹೋಗಿ ಸ್ನಾನ ಮಾಡಿಬಿಟ್ಟು ಮಾಡ್ಕೊಬಿಡ್ಬೇಕು ಮನೇಲಿ. ಟ್ರಾಫಿಕ್ ಇಲ್ಲದಿದ್ರೆ ಒಳ್ಳೇದು ಅನಿಸುತ್ತೆ. ಹೋಗ್ತಾ ಹೋದ ಟ್ರಾಫಿಕ್ ಇಲ್ಲದಿದ್ರೆ ಕಷ್ಟ ಆಗಿಬಿಡುತ್ತೆ. ಸೊ ನಾವು ಹಿಂಗೆ ಹೋಗ್ತಾ ಹೋದರೆ ಎಮ್ ಜಿ ರೋಡ್ ಬರುತ್ತೆ. ಎಮ್ ಜಿ ರೋಡಿಂದ ಹಂಗೆ ಸ್ಟ್ರೈಟ್ ಹೋದರೆ ಆದ್ಮೇಲೆ ಡೇ ಟೈಮ್ ಮನೆಗೆ ಹೋಗೋದು ಹಂಗೆ. ಸೊ ಯಾರಪ್ಪ ಇವರು ಇವಾಗ ಇಂಡಿಕೇಟ್ ಹಾಕ್ತಾ ಇದ್ದಾರೆ. ಸಿಗ್ನಲ್ ಬಿಟ್ಟಿದ್ದಾರೆ ಸಿಗ್ನಲ್. ಫಸ್ಟಿಂದ ಹೋಗ್ಬಿಡ್ಬೇಕು. ಓಕೆ ಇನ್ನೇನಾಯಿತು, ನಾವು ರೀಚ್ ಆಗಿಬಿಡ್ತೀವಿ ಮನೆಗೆ. ಸೊ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಅಲ್ಲಿವರೆಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿಬಿಡಿ. ಸೊ ನಮ್ಮ ಈ ವಿಡಿಯೋ ಆದಮೇಲೆ ನಮ್ಮ ಕೇರಳ ಟ್ರಿಪ್ ಎಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ಅಂತೇಳಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ಮಿಸ್ ಮಾಡಿದಿರಿ. ಲವ್ ಯು ಆಲ್ ಆರ್ಟ್ಸ್. ಬಾಯ್.